ಕಾನೂನಿನ ರೀತಿಯಲ್ಲಿ ಸಂವಿಧಾನ ಘನವೆತ್ತ ಸಂವಿಧಾನದ ಅಡಿಯಲ್ಲಿ ನಡೀತಿರ್ತಕ್ಕಂಥ ಇಡೀ ನ್ಯಾಯಾಂಗವೇ ತಲೆ ತೆಗೆಸ್ತಕ್ಕಂಥ ಒಂದು ಘಟನೆ. ಅದಕ್ಕಂತೇಳಿ ತಪ್ಪು ಒಪ್ಪೋನಕ್ಕೂ ಬಿ ನಡೆಯಿಲ್ಲ. ಹಾಗಾಗಿ ಇವನು ಇಂಥ ವ್ಯಕ್ತಿಗೆ ಇವ ಅಡ್ವೊಕೇಟ್ ಆಗಿ ಅಂತ ಹೇಳಲಿಕ್ಕೆ ನಮ್ಮೆಲ್ಲ ವಕೀಲರಿಗೆ ಏನೋ ನಾಚಿಕೆ. ನಾವು ನೀವೆಲ್ಲರೂ ಭಾರತ ದೇಶದ ಪ್ರಜೆಗಳಾಗಿರ್ತಕ್ಕಂಥ ನಾವು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಭಾರತ ದೇಶದಲ್ಲಿ ಇದ್ದೀವಿ. ನಾವೆಲ್ಲರೂ ಕಾನೂನಕ್ಕೇನು ಒಗರು ತೋರಿದ್ದಾರೆ. ಏನು ಸಾವಿರಾರು ವರ್ಷದಿಂದ ತುಳಿದಾರ ಕೆಲವರದ ಜನರಿಗೆ ಏನಪ್ಪ ಅದನ್ನೇನಪ್ಪ ಅಂತಂದ್ರೆ ಇದು ಮುಂದುವರಿಸ್ಬೇಕಮ್ಮ ಒಂದು ವಿಚಾರ ಅದ ಅಂಬದು ಕಾಂಡು ಬರ್ತದೆ. ಅದಕ್ಕಾಗಿ ಏನದ ಎಲ್ಲರೂ ಏನಪ್ಪ ಅಂದ್ರೆ ಒಂದಾಗಿ ಈ ದೇಶದಲ್ಲಿ ಈ ಸದ್ಯಕ್ಕೆ ನಡೆದಂಥ ಏನು ಘಟನೆಗಳನ್ನು ಎಲ್ಲರೂ ಏನಪ್ಪ ಅಂತಂದ್ರೆ ಹೊರಗೆ ಬಂದು ಏನದ ಖಂಡಿಸಬೇಕು. ಅದೇ ರೀತಿ ನಾವು ಸುದ್ದ ಏನಪ್ಪ ಅಂದ್ರೆ ನಮ್ಮ ಪಕ್ಷದ ಕಡೆಯಿಂದ ಏನು ಇದು ಮಾಡ್ತಿದ್ದೀವಿ ಅಂದರೆ ಅವ್ರಿಗೇನು ರಾಕೇಶ ಕಿಶೋರ್ ಒಬ್ಬ ವಕೀಲ್ ಸಾಹೇಬರು ಅವ್ರು ಏನಪ್ಪ ಸುಮಾರು 70 ವರ್ಷ ವಯಸ್ಸಿನ ಒಂದು ಸೀನಿಯರ್ ವಕೀಲ, ಒಬ್ಬ ಯುವಕ ಅಥವಾ ಏನೋ ತಿಳಿಲಾರ್ದವಂತ ಅನ್ನೋಕ್ಕಾಗಿಲ್ಲ ಅಂಥ ಸೀನಿಯರ್ ವಕೀಲ ಏನಪ್ಪ ಆ ರೀತಿ ಏನಪ್ಪ ಮಾಡ್ಯಾನ ಮಾಡಕ ಅವನಿಗೇನಪ್ಪ ಅಂತಂದ್ರೆ ಏನು ಉಗ್ರವಾದಿ ಅಂತ ಹೇಳಿಕೆಸಿಂದ ಅವ್ರಿಗೆ ಮೇಲೆ ಏನಪ್ಪ ಅಂತ ಕೇಸ್ ದಾಖಲು ಮಾಡಿ ಅವರಿಗೇನಪ್ಪ ಕಠೋರ ಶಿಕ್ಷೆ ಏನಪ್ಪ ಮಾಡಬೇಕಂತ ಹೇಳಿಕೆಸಿಂದ ನಮ್ಮ ಪಕ್ಷದ ಕಡೆಯಿಂದ ಏನು ನಾವು ಒತ್ತಾಯ ಮಾಡ್ತಿದ್ವಿ. ಅಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡಿಕೊಂಡು ನಾವು ಏನಪ್ಪ ಅಂತ ಒಂದು ವೇಳೆ ಯಾವುದೋ ಒಂದು ಕಾರ್ಯವಾಹಿ ಆಗಲಿಲ್ಲ ಇದೇ ರೀತಿ ಎಲ್ಲ ಕಡೆ ನಡ್ಕೋತು ಅದು ಹಂಗೆ ಹಿಂದೆ ಕಾರ್ಯಗಳು ಅಂತ ನಾವು ಪಕ್ಷ ದೇಶಕ್ಕೆ